ಇಲ್ಲೇನು ನೋಡ್ತೇನೆ ಆ ಕಡೆ ಬಣ್ಣ ಬನ್ನಿ. ಆಯ್ತು. ಕೋಲ್ ತೆಗೆಯೋಣ ಹುಷಾರು, ಹಿಂದಗಡೆ ಹುಷಾರು. ಅಣ್ಣ ಒಂದು ಅಜ್ಜಿನ ರೆಸ್ಕ್ಯೂ ಮಾಡ್ತಾರೆ ನೋಡೋಣ, ವಿಷಲ್ಸ್ ನೋಡೋಣ, ಅಜ್ಜಿನ ರೆಸ್ಕ್ಯೂ ಮಾಡ್ತಾರೆ. ತಗೊಳಕೇಳಿ ಶ್ರುತಿನ ತಗೊಳಕೇಳಿ ಈಗ ಹಲೋ ಓಯ್ ಕಾಣೋಣ, ಯಾಕಣ್ಣ ಕಾಣೋಣ, ಕ್ಯಾಮ್ರಾ ಬಿದ್ದವ್ರು ಏನು ಮಾಡ್ತೀಯಾ? ಕೇಳ್ತೀನಿ ನೋಡಬೇಡ ಅಂತ ಹೇಳ್ತಾ ಇಲ್ಲ. ಕಾರ್ ಐತೆ ಹೊರಗಡೆ. ಖಂಡಿತವಾಗ್ಲೂ ಈಗಾಗಲೇ ಒಬ್ರು ಅಜ್ಜಿಯನ್ನ ರೆಸ್ಕ್ಯೂ ಮಾಡಿದ್ದಾರೆ. ಅಲ್ಲಿ ಪಬ್ಲಿಕ್ ಇದ್ದಾರೆ, ಜೊತೆಗೆ ನಾವು ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಇಬ್ಬರು ಪೊಲೀಸರನ್ನ ಅಡ್ಡ ಹಾಕಿ ಒಬ್ಬ ಟ್ರಾಫಿಕ್ ಪೊಲೀಸರಿಗೆ ಮಾಹಿತಿಯನ್ನ ನೋಡ್ತೀವಿ. ಅವರು ಕೂಡ ಬಂದು ಒಳಗಡೆಗೆ ಜಂಪ್ ಮಾಡ್ತಾರೆ. ಅದಾದ ನಂತರ ಲ್ಯಾಡ್ರಲ್ಲಿ ಈಗ ಅಜ್ಜಿಯನ್ನ ರೆಸ್ಕ್ಯೂ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಇನ್ನೊಬ್ರು ಮಹಿಳೆ ಬರ್ತಾ ಇದ್ದಾರೆ, ಅವರನ್ನು ಕೂಡ ರೆಸ್ಕ್ಯೂ ಮಾಡುವಂತ ಪರಿಸ್ಥಿತಿ ಬರ್ತಿದೆ. ಈಗ ಅವರನ್ನು ಕೂಡ ಈಗಾಗಲೇ ಒಂದು ರೆಸ್ಕ್ಯೂ ಮಾಡಿದ್ದಾರೆ. ಅವರನ್ನು ಕೂಡ ಲ್ಯಾಡರ್ ಮುಖಾಂತರ ಒಂದು ಏಣಿಯಲ್ಲಿ ಮೇಲೆ ಕಟ್ಟಿಸ್ತಾ ಇರೋದು ಮಕ್ಕಳಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗಾಗಲೇ ಮಕ್ಕಳನ್ನ ಮೇಲೆ ಅಂದ್ರೆ ಒಳಗಡೆ ಒಂದು ಕಾರ್ ಇದೆ, ಕಾರ್ ಜೊತೆಗೆ ಮಕ್ಕಳಿದ್ದಾರೆ. ಕಾರ ಎಲ್ಲಿದೆಯೋ ಅಂತ ಗೊತ್ತಿಲ್ಲ. ಆದ್ರೆ ಇಬ್ರು ಅಂದ್ರೆ BBMP ಅಫಿಷಿಯಲ್ಸ್ಗಳು ಎಲ್ಲ ತೆರಳುತ್ತಾ ಇದ್ರು ಮಳೆಗೆ ವಾಪಸ್ಸು. ಅವರನ್ನ ನಾವು ಅಡ್ಡ ಹಾಕಿದ್ವಿ. ಅವ್ರ 3 ಜನ ವ್ಯಕ್ತಿಗಳು ಇಮಿಡಿಯೇಟ್ ಆಗಿ ಬಂದು ಒಂದು ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ವಿಷಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು, ಒಬ್ರು ಮಹಿಳೆ ಏಣಿಯನ್ನ ಎತ್ತಕ್ಕೆ ಭಯ ಪಡ್ತಾರೆ, ಅವರನ್ನು ಕೂಡ ಒಂದು ರೆಸ್ಕ್ಯೂ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನ ಸುಮಾರು 5 ರಿಂದ 6 ಅಡಿ ಇದೆ ಶ್ರುತಿ ನೀರು. ಯಾಕಂದ್ರೆ ಕಾರನ್ನ ಇನ್ನೊಬ್ರು ಮಹಿಳೆಯರನ್ನ ಕರ್ಕೊಂಡ್ ಬರ್ತಾರೆ. ಯಾಕಂದ್ರೆ ಇದೆಲ್ಲರ ಚೀರಾಟ. ನಾವು ಅಂಡರ್ ಗ್ರೌಂಡ್ ಇದ್ದಾಗ ಯಾರೋ ಕಿರ್ಸ್ತಾ ಇದಾರೆ ಅಂತಂದಾಗ ನಾವು ಫಸ್ಟ್ ನೋಡಿದ್ವಿ. ಅದಾದ್ಮೇಲೆ ನಾನು ಕೆಳಗಡೆ ಇಳಿದು ಒಂದಷ್ಟು ದೂರ ನಡ್ಕೊಂಡು ಹೋಗಿ ನೋಡಿದಾಗ ಅಲ್ಲಿ ಎಲ್ಲ ಕೈಯನ್ನ ಸನ್ನೆ ಮಾಡ್ತಾ ಇದ್ದಾರೆ, ದಯವಿಟ್ಟು ಕಾಪಾಡಿ. ಯಾಕಂದ್ರೆ ಯಾರು ಕೂಡ ಕಾರ್ ಕೆಳಗಡೆ ಒಳಗಡೆಯಿಂದ ಇಳಿದಿದ್ದಿಲ್ಲ. ಕಾರು ಸುಮಾರು 5 ಅಡಿ ಮುಳುಗಾಗಿತ್ತು ನೀರು, ಅಂದ್ರೆ ಗ್ಲಾಸಿನ ರೂಫ್ ತನಕ ಬಂದ್ಬಿಟ್ಟಿತ್ತು. ಅವರು ಕೈ ಸನ್ನೆ ಮಾಡ್ತಾ ಇದ್ದಾರೆ. ನಾನು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಮತ್ತೆ ರಸ್ತೆಗೆ ಬರ್ತೀನಿ, ರಸ್ತೆಗೆ ಬಂದು ಕೆಲವರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಅವರೆಲ್ಲರನ್ನು ಕೂಡ ಕಳಿಸ್ತೀನಿ, ಯಾರಿಗೆ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಹೇಳಿ ಕಳಿಸ್ತೀನಿ. ಜೊತೆಗೆ ಈಗ ಇನ್ನೊಬ್ರು ಮಹಿಳೆ ಕೂಡ ಒಬ್ರು ರಕ್ಷಣೆ ಮಾಡ್ತಾ ಇದ್ದಾರೆ, ಅವರನ್ನು ಕೂಡ ರಕ್ಷಣೆ ಮಾಡಿ ಮೇಲಕ್ಕೆ ಕರ್ತಲಾಗ್ತಿರ್ತಕ್ಕಂಥದ್ದು. ಸದ್ಯಕ್ಕೆ ಫೈರ್ ಡಿಪಾರ್ಟ್ಮೆಂಟ್ 1-2 ಗಾಡಿ ಅವರು ಕೂಡ ಈಗ ಸದ್ಯಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ಒಂದು ರೆಸ್ಕ್ಯೂನ ಮಾಡ್ತಾ ಇದ್ದಾರೆ. ಶ್ರುತಿ ಅಲ್ಲಿ ಕ್ಯಾಮ್ರಾ ಐತಪ್ಪ, ಈ ಕಡೆಪ್ಪ ದೂಕಿರಮೇಲೆ ಎಲ್ಲ ಕೈ ತೆಗಿ. ಇಲ್ಲೇನು ನೋಡ್ತೀಯ? ಹೋಗಲ್ಲಿ ಟಿವಿ ನೋಡು ಬರುತ್ತಿಲ್ಲ. ಆ ಕಡೆಗೆ ಹೋಗಿ ಆ ಕಡೆ ಎಲ್ಲರೂ ಬರ್ತಾರೆ. ಅವರನ್ನ ಕೂಡ ಮತ್ತೆ ಸೆಕ್ರೆಟರಿ ಬರ್ತೀನಿ, ಎಲ್ಲಿದ್ದಾರೆ ಬಾ ಬರೋಣ, ಹೋಗಿ ನೋಡ್ತಾನೆ ಹೋಗೋಣ. ಅವ್ರು ಹೇಗೆ ಬರ್ತಾ ಇದಾರೆ ಮತ್ತೆ ಕಾರಣ ಏನು ಕ್ಯಾಮ್ರಾ ಗೊತ್ತಿದ್ದು ಬಂದ್ರೆ ಏನು ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅವ್ರ ಜೊತೆ ಯಾರೋ ಯಾರಿದ್ರಕ್ಕ ಮಕ್ಕಳಿದ್ರಕ್ಕ కాదు ఎక్కడి నుంచి వస్తూ ఉంటారు మీరు? ఎక్కడి నుంచి? కబన్పర్ చూసాక వచ్చిండ్రా? ఏ ఊరు మీది? ఏ ఊరు ఆంధ్రాలో ఏ ఊరు? ವಾನ ವಸ್ತಾ ಅಂದ್ರೆ ಮಳೆ ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಿದ್ರು ನೀವ್ ಯಾಕೆ ಬಂದ್ರಿ? ఎంత జనాలు ఉండ్రి లోపల? కార్ లోపల 6 ఎవరెవరు? ಇಲ್ಲ ಇದ್ದಾರೆ.
అక్క ఏ ఊరిగా వచ్చింది ಸುದ್ದಿ ಇವರೆಲ್ಲರೂ ಕೂಡ ಮೂಲತಃ ಆಂಧ್ರದವರು. ಈ ಕಡೆ ಬರ್ರಿ ಅವ್ರಿಗೆ. ಅಯ್ಯೋ ಸುದ್ದಿ ಇವರೆಲ್ಲರೂ ಕೂಡ ಆಂಧ್ರದವರು. ನಾವು ಮೊದಲಿಗೆ ನೋಡಿದಾಗ ಅವರು ಕಾರಲ್ಲಿ ಕಾರಲ್ಲಿ ಸನ್ನೆ ಮಾಡಿದಾಗ ಅವರು ಮಾತಾಡೋ ಪರಿಸ್ಥಿತಿಯಲ್ಲಿ ಇದ್ದಿಲ್ಲ. ಪೊಲೀಸರಿಗೆ ಮಾಹಿತಿ ಕೊಟ್ಟಾದ್ಮೇಲೆ ಈಗ ಅವರು ಬಂದು ಹೇಳ್ತಾರೆ ರೆಸ್ಕ್ಯೂ ಆದ್ಮೇಲೆ ಅವರೆಲ್ಲರೂ ಕೂಡ ಆಂಧ್ರದವರು. ಕಬ್ಬನ್ ಪಾರ್ಕ್ ನೋಡಕ್ಕೆ ಒಂದು ದಿವಸ ಟೈಮ್ ಇದೆ. ಕಬ್ಬನ್ ಪಾರ್ಕ್ ನೋಡ್ಕೊಂಡು ಮತ್ತೆ ವಾಪಸ್ಸು ಊರಿಗೆ ತೆರಳೋಣ ಅಂತದ್ದು ಅಂದ್ರೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಅವ್ರ ಜೊತೆಗಿಲ್ಲ ಮಕ್ಕಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ? ಒಟ್ಟು 6 ಜನ ಇದ್ದಾರೆ ಅಂತ ಕೂಡ ಅವ್ರು ಹೇಳಿದ್ರು. ಸುದ್ದಿ ಈಗ ನಿಜಕ್ಕೂ ಕೂಡ ಒಂದು ಕಣ್ಣಿಂದೇನೆ ಈ ರೀತಿಯಾಗಿ ಆಗಿರ್ತಕ್ಕಂಥದ್ದು. ಒಂದು ಏನಾಗಿಲ್ಲ ಏಮಿ ಕಾಲೆ ಮೇಡಮ್ ಅಂತೂ ಉಂಟಾರು. ಮಗು ಎಲ್ಲಿ ಅಣ್ಣ? ಮಗು ಅಣ್ಣ ಯಾವ್ದಾದ್ರು ಮಗು ಇತ್ತಾ? ಇನ್ನೊಬ್ರು ಇದಾರೆ ಅಲ್ಲಿ. ಯಾರಿಗೇನಾಗಿಲ್ವಾ? ಅವ್ರು ಕರ್ಕೊಂಡ್ಬಂದ್ರೆ ಎಷ್ಟು ಜನ ಇದ್ರು ಅಣ್ಣ? ಅಣ್ಣ ಸ್ವಲ್ಪ ಸೈಡ್ ಮಾಡಿ. ಯಾರು ಎಲ್ಲಿಂದ ಬರ್ತಾ ಇದ್ರಿ? ಇರೋಣ ಒಂದ್ ನಿಮಿಷ. ಎಲ್ಲಿಂದ ಬರ್ತಾ ಇದ್ರಿ? ಅವರಿಂದ ಅವರೇ ನಮ್ಮ ಜೊತೆಗೆ ಸುನೀಲ್ ಇಲ್ಲ ಸರ್, ನೀವು ರೆಸ್ಕ್ಯೂ ಮಾಡಿದ್ರ ಕಾಪಾಡಿದ್ರ. ಸುನೀಲ್, ನಾವು ಹೇಳಿದ ತಕ್ಷಣ ರೆಸ್ಪಾನ್ಸ್ ಕೊಟ್ಟಿದ್ದೀವಿ. ಇವರೇ 3 ಜನ ಪ್ರಾಣವನ್ನ ಕಾಪಾಡಿದ್ದಾರೆ. ಇವರು ಈ ಟೀಮ್ ಇದೆಯಲ್ಲ, ಕೈಗಳನ್ನ ಅಡ್ಡ ಹಾಕಿದೀವಿ, ಕೈಗಳನ್ನ ಅಡ್ಡ ನಿಲ್ಸಿದ್ವಿ, ರಸ್ತೆನ ನಿಲ್ಸಿದ್ ಹೇಳಿದ ತಕ್ಷಣ ಈ ಬಿಬಿಎಂಪಿ ಟೀಮ್ ಅನ್ಸುತ್ತೆ, ಪೊಲೀಸ್ ಟೀಮ್ ಅನ್ಸುತ್ತೆ, ಸಡನ್ ಆಗಿ ಪ್ರಾಣಕ್ಕೂ ಕೂಡ ಲೆಕ್ಕಿಸದೆ ಒಳಗಡೆ ಹೋಗಿದ್ರು. ಸರ್, ಗ್ಲಾಸ್ ಅನ್ನ ಹೊಡೆದು ಒಳಗಡೆ ನುಗ್ಗಿದ್ರಿ. ಎಷ್ಟು ಜನ ಇದ್ರು ಒಳಗಡೆ? ಗ್ಲಾಸ್ ಮೇಲೆ ಇದ್ರು, ಅವ್ರು ಗ್ಲಾಸ್ ಫುಲ್ ಹಾಕಾಬಿಟ್ಟಿದ್ರು ಒಳಗಡೆ. ಅವ್ರನ್ನ ಒಬ್ಬರು ಏನಾಗಿದೆ ಗೊತ್ತಿಲ್ಲ. ಕಾರ್ ಒಳಗಡೆ ಎಲ್ಲಾರು ರೆಸ್ಕ್ಯೂ ಮಾಡಿದ್ರು. ರ್ಯಾಪಿಡ್ ಆಕ್ಷನ್ ಫೋರ್ಸ್ ನಿಮ್ದು ಇಮಿಡಿಯೇಟ್ ಕ್ವಿಕ್ ರೆಸ್ಪಾನ್ಸ್ ಟೀಮ್. ನೀರಿತ್ತು, ನಾನು ಅವ್ರು ಕರೆದೆ, ಅವ್ರು ಬಂದಿಲ್ಲ. ಹೌದಾ ಸರ್? ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ಸ್ ಸರ್. 3 ಜನ ಒಂದು ರೆಸ್ಪಾನ್ಸ್ ಕೊಟ್ಟು 4 ಜನ ರೆಸ್ಪಾನ್ಸ್ ಕೊಟ್ಟು ಮಾಡಿದ್ದೀರಾ. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸದ್ಯಕ್ಕೆ ಈಗಾಗಲೇ ನೀವು ಶ್ರುತಿ ಕೇಳಿದ್ರಲ್ಲ, ಅವರು 4 ಜನ ಕೂಡ ಹೇಳಿದ ತಕ್ಷಣ ಒಂದು ಅಡ್ಡವನ್ನು ಹಾಕಿದ್ವಿ, ಗಾಡಿಗೆ ಅಡ್ಡವನ್ನು ಹಾಕಿ ನಂತರ ಫಸ್ಟ್ ಫ್ರಂಟ್ ಗ್ಲಾಸ್ ಅನ್ನ ಹೊಡಿತಾರೆ. ಗ್ಲಾಸ್ ಅನ್ನು ಹೊಡೆದು ಅದಾದ ನಂತರ 4 ಜನನ ಸೇವ್ ಮಾಡ್ತಾರೆ. ಒಬ್ಬರು ವಯಸ್ಸಾಗಿರೋ ವೃದ್ಧರಿದ್ದಾರೆ, ಅವರನ್ನ ಆಟೋದಲ್ಲಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಸದ್ಯಕ್ಕೆ KR ಸರ್ಕಲ್ ಅನ್ನ ನಾವು ನೋಡಿದಾಗ ಆ 4 ಜನದಲ್ಲಿ 3 ಜನ ಲೇಡೀಸ್ ಕೈಗಳನ್ನ ರಸ್ತೆಯಲ್ಲಿ ಕಾಪಾಡಿ ಅಂತ ಕಿರ್ಚ್ತಾರೆ. ಕಿರ್ಚಾದ ನಂತರ ನಾವು ಮತ್ತೆ ಇವರನ್ನ ಈ 4 ಜನ ಏನ್ ನಾವು ಹೀರೋಗಳನ್ನ ತೋರಿಸಿದೀವಿ, ಅವ್ರು ನಿಜಕ್ಕೂ ಕೂಡ ಹೀರೋ ಅಂತಾನೆ ಹೇಳ್ಬೋದು. ಪೊಲೀಸ್ ಟೀಮ್ ಅಲ್ಲಿ ಇದ್ದು 4 ಜನ ಲೆಕ್ಕಿಸದೆ ಗಾಡಿಯನ್ನು ಸೈಡ್ಗೆ ಹಾಕಿ 4 ಜನ ನೀರೊಳಗಡೆ ಓಡ್ತಾರೆ. ಓಡಾದ ನಂತರ ಮೊದಲಿಗೆ ಅವರು ಕಾಪಾಡೋದೆ ಒಂದು ಅಜ್ಜಿಯನ್ನ. ಸರ್ ಒಂದು ನಿಮಿಷ ಸರ್, ನೀವು ಎಲ್ಲಿಂದ ಬರ್ತಾ ಇದ್ರಿ? ಮತ್ತೆ ನಾವು ಹೇಳಿದ ತಕ್ಷಣ ನೀವು ಹೆಂಗೆ ಆಕ್ಷನ್ ತಗೊಂಡ್ರಿ? ಏನು ಶಿವಾಟಿ ಅಂತ ಹೇಳ್ತಿದೆ. ನಾವು ಮೆಟ್ರೋ ಡ್ಯೂಟಿ ಕೊಡ್ತಾ ಇದ್ದೀವಿ ಶಿವಾಟಿಗೆ. ನಮ್ಮ ಡ್ಯೂಟಿ ಟೈಮಿಂಗ್ 2 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಬೇಗ ಮಳೆಯಿಂದ ಲೇಟ್ ಆಗುತ್ತೆ. ಬರೋ ಟೈಮ್ ನೀವು ಕೈ ಆಟ ಹಾಕಿದ್ರಿ, ನಾವು ಪಾಯಿಂಟ್ ಕೊಟ್ಟಬೇಕಾಯ್ತು. ಆಗಿದೆ, ರಿಸ್ಕ್ ಆಗಿದೆ ಅಂತ ಬಂತು. ಅಲ್ಲ ಸರ್, ನಾನು ಇಮಿಡಿಯೇಟ್ ಆಗಿ ಬಂದು ಕೈ ಅಡ್ಡ ಹಾಕಿ ಕಾಪಾಡಿ ಅಂದ ತಕ್ಷಣ ನಿಮ್ಗೆ ಏನ್ ಅನ್ನಿಸ್ತು? ಹೋಗ್ಬೇಕು ರವಿ, ನಮ್ಗೆ ಮಾಮೂಲಿ ನಾವು ಇಷ್ಟು ಜನ ಸೇವೆ ಮಾಡಕ್ ಹೋಗ್ತಾನೆ. ಅದಕ್ಕೋಸ್ಕರ ನಾವು ರಿಸ್ಕ್ ಇದ್ರೂ ರಿಸ್ಕ್ ತಗೊಂಡು ಕಾಪಾಡಿದ್ವಿ. ಮೊದಲೇ ನಮ್ಗೆ ಶಿವಾಟಿ ಸರ್, ಒಂದು ನ್ಯೂಸ್ 18 ತಂಡದಿಂದ ನಿಮ್ಗೆ ನಿಜಕ್ಕೂ ಕೂಡ
ಒಂದು ಥ್ಯಾಂಕ್ಸ್ ಅನ್ನ ಹೇಳ್ತೀವಿ. ಯಾರು ಪಬ್ಲಿಕ್ ಇಷ್ಟು ಸಮಯ ಪ್ರಾಣ ಹೊತ್ತೆ ಇಟ್ಟು ಬರಲ್ಲ, ಈ ಪೊಲೀಸ್ ಆಗಿರೋದು ನಿಜಕ್ಕೂ ಕೂಡ ಒಂದು ಹೆಮ್ಮೆ ಆಗುತ್ತೆ. ನಿಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ, ಯಾವ ಟೀಮ್ ಸರ್? ನಮ್ಮ ಶಿವಟಿ ಬೆಂಗಳೂರು KSS ನಾವು ಶಿವಮೊಗ್ಗ. ಓಕೆ, ನಿಮ್ದು ಸರ್? ಮಹೇಶ್ ಅಂತ. ಹಾಂ, ನಾವು KSS ಶಿವಟಿ. ಓಕೆ ಸರ್, ನಿಮ್ದು ಸರ್? ಬೆಳಗಾವಿ ಮುಂದೆ ಸರ್ ನಿಮ್ದು ಹೇಳಿ ಸರ್. ಓಕೆ, ನಿಮ್ದು ಸರ್? ಓಕೆ ಸರ್, ನಿಜಕ್ಕೂ ಕೂಡ ಥ್ಯಾಂಕ್ಸ್. ಯಾಕಂದ್ರೆ ಸಿಚುವೇಶನ್ ನೀವು ನಾವಿಬ್ರು ನೋಡಿದೀವಿ. ನಾನು ವಾಹನಗಳಿಗೆ ಅಡ್ಡ ಆಗ್ತಾ ಇದ್ದೀನಿ, ರೆಸ್ಪಾನ್ಸ್ ಅನ್ನ ಮಾಡೋದಕ್ಕಿಂತ ಮುಂದೆ ನೋಡ್ತಾರೆ, ಅಯ್ಯೋ ಮಳೆ ಸರ್ ಹೋಗಿ ಸರ್ ಅನ್ನೋ ರೇಂಜಲ್ಲಿ ಹೋದ್ರು. ನನ್ನ ಗಾಡಿನ ಅಡ್ಡಕ್ಕೆ ಡ್ರೈವರ್ ಯಾರೋ ಚಾಲಕರು ಡೋರ್ ಅನ್ನ ಹೇಳ್ಬಿಟ್ಟೆ, ನಾನು ಡೋರ್ ಅನ್ನ ಹೇಳ್ತಿ ಗಾಡಿ ಆಫ್ ಮಾಡಿ ಒಳಗಡೆ ಕಳಿಸಿದ್ದೆ. ರೆಸ್ಪಾನ್ಸ್ ನಿಜಕ್ಕೂ ಕೂಡ ಥ್ಯಾಂಕ್ ಯು ಸರ್. ನಿಮ್ಮ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದಗಳು. 4 ಜನ ಪ್ರಾಣವನ್ನ ಕಾಪಾಡಿದ್ರೆ ಅಂತ ಅಷ್ಟು ಸುಲಭ ಅಲ್ಲ. ಮತ್ತೆ ಅದ್ರ ಜೊತೆಗೆ ಈಗಾಗಲೇ ಒಬ್ರು ದೊಡ್ಡವರು ವೃದ್ಧರನ್ನ ಸೀಟ್ ಒಳಗಡೆ ಸಿಗಾಕೊಂಡಿರ್ತಕ್ಕಂಥದ್ದು, ಅವರನ್ನ ಕೂಡ ಕಾಪಾಡಿದ್ದಾರೆ. ಜೊತೆಗೆ ಖಾಸಗಿಯ ಒಂದು ಕ್ಯಾಮ್ರಾಮನ್ ವಾಹಿನಿ ಅವರು ಕೂಡ ಅವ್ರ ಜೊತೆಗೆ ಒಂದು ಸಪೋರ್ಟ್ ಅನ್ನ ಮಾಡಿದ್ದಾರೆ, ಅವರು ಕೂಡ ಕಾಪಾಡಿರ್ತಕ್ಕಂಥದ್ದು. ಸಾಕಷ್ಟು ಜನ ಪಬ್ಲಿಕ್ ಅವರು ಕೂಡ ಒಂದು ರೆಸ್ಪಾನ್ಸ್ ಅನ್ನ, ಸೀರೆಗಳನ್ನ ಹಾಕಿದ್ದಾರೆ. ಶ್ರುತಿ ಕಣ್ಣಾರಲ್ಲಿ ಕಂಡಿರ್ತಕ್ಕಂಥ ಕಟ್ಟದಲ್ಲಿದೆ, ಸೀರೆಗಳನ್ನ ಎಳ್ದು ತಂದಾಕಿದ್ದಾರೆ. ಫೈರ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿ 7 ನಿಮಿಷ ಆಗುತ್ತೆ, ಯಾರು ಕೂಡ ರೆಸ್ಪಾನ್ಸ್ ಮಾಡಿರಲ್ಲ. ಅದಾದ್ಮೇಲೆ ಶರ್ಟ್ ಯಾರೋ ಒಬ್ಬ ವ್ಯಕ್ತಿ ಪ್ಯಾಂಟ್ ಅನ್ನ ಬಿಚ್ಚಿ ಅದಕ್ಕೆ ಸೀರೆಗೆ ಅಟ್ಯಾಚ್ ಮಾಡಿ ಎಸ್ತಿದ್ದಾನೆ. ಕಣ್ಣಾರೆ ನೋಡಿದೀನಿ ಅನ್ನೋದು. ಪ್ಯಾಂಟ್ ಅನ್ನು ಹಿಡ್ಕೊಂಡು ಮೇಲೆ ಬನ್ನಿ ಅಂತಾರೆ, ಆದ್ರೆ ಅಷ್ಟೊಳಗಡೆ ಆ QRT ಟೀಮ್ ಗ್ಲಾಸ್ ಅನ್ನು ಹೊಡಿತಾರೆ. ಆ ಗ್ಲಾಸ್ ಅನ್ನು ಹೊಡೆದು ಇದೇ ಲ್ಯಾಡರ್ ಅಂದ್ರೆ ಫೈರ್ ಫೋರ್ಸ್ ಬರೋಕ್ಕಿಂತ ಮುಂಚೆ 2 ನಿಮಿಷದ ಮುಂಚೆ ಈ ಲ್ಯಾಡರ್ ಹಾಕೋಕ್ಕಿಂತ ಮುಂಚೆ ಅಲ್ಲಿಂದ ಸೀರೆ ಹಾಗೂ ಕೋಲನ್ನ ಎಸ್ತಾರೆ. ಕೋಲನ್ನ ಎಸ್ತಾದ ನಂತರ ಇಲ್ಲಿ ಆ ಲೇಡೀಸ್ಗಳು 4 ಜನ ಕೈಯನ್ನ ಎತ್ತುತ್ತಾರೆ, ಕಿರ್ಚಾಡ್ತಾರೆ, ಕಾಪಾಡಿ ಸರ್. ಯಾಕಂದ್ರೆ ಒಬ್ರು ಡೋರ್ ತೆಗೆದು ಒಳಗಡೆ ಬರಕ್ ಹೋಗ್ತಾರೆ, ಉಸಿರುಗಟ್ಟುತ್ತೆ. ಸುಮಾರು ಈಗಾಗಲೇ 7 ಅಡಿ ಒಂದು BBMP ಅವರು ನಿರ್ಮಾಣ ಮಾಡಿಕಂತ ಈ ಫ್ಲೈಓವರ್ ಅಂಡರ್ ಪಾಸ್ ಏನಿದೆ, ನೀರು ಹೋಗಕ್ಕೆ ಜಾಗ ಇಲ್ಲ. ಈ ರೀತಿಯಾಗಿ ಇವತ್ತು ಆ ವ್ಯಕ್ತಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಒಂದು ವೇಳೆ ದೇವರದಿಂದ ಆತ ಬದುಕಿದ್ರೆ ನಿಜಕ್ಕೂ ಕೂಡ ಪುಣ್ಯ ಅಂತಾನೆ ಹೇಳ್ಬೋದು. ಒಂದು ವೇಳೆ ಹೆಚ್ಚು ಕಮ್ಮಿ ಯಾಕಂದ್ರೆ ಇವ್ರು ಯಾರು ಕೂಡ ಕರ್ನಾಟಕದವರಲ್ಲ, ಅವರೆಲ್ಲ ಕೂಡ ಆಂಧ್ರದ ನೆಲ್ಲೂರಿನವರು ಅಂತ ಆ ವೃದ್ಧೆ ಹೇಳ್ತಾ ಇರ್ತಕ್ಕಂಥದ್ದು. ಅವ್ರನ್ನೆಲ್ಲರನ್ನು ಕೂಡ ಈಗಾಗಲೇ ಪೊಲೀಸರು ಕರ್ಕೊಂಡು ಒಂದು ಟ್ರೀಟ್ಮೆಂಟ್ ಗೆ ಕೊಡ್ಸಕ್ಕೆ ಶುರು ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಅವರು ಬೇರೆ ಕೆಲಸದಲ್ಲಿ ಬಂದಿದ್ದಾರೆ. ಕೆಲಸದಲ್ಲಿ ಬಂದು ಅವರು ಒಂದು ರೀತಿಯಲ್ಲಿ ಅಂದ್ರೆ ಇವತ್ತು ರಜಾ ಇರುತ್ತೆ, ಇವತ್ತು ರಜಾ ಇದ್ದು ನಾನು ನಾಳೆ ಹೋಗೋಣ ನಮ್ಮ ಫ್ಯಾಮಿಲಿ ಕಬ್ಬನ್ ಪಾರ್ಕ್ ಅನ್ನ ನೋಡೋಣ ಅಂತ ಹೇಳಿ ಬರ್ತಾರೆ. ಕಬ್ಬನ್ ಪಾರ್ಕ್ ಅನ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ ಈ ಮಳೆಗೆ ಆ ಫ್ಯಾಮಿಲಿ ಒಂದು ಸಿಗಾಕೊಳ್ಳುತ್ತೆ. ಶ್ರುತಿ ನಿಜಕ್ಕೂ ಕೂಡ ಕಣ್ಕಟ್ಟಾಗೆ ಇದು ನಿಜಕ್ಕೂ ಕೂಡ ಅವರು 3 ಜನ ಪಾರಾಗಿರ್ತಕ್ಕಂಥ ದೇವರ ಆಶೀರ್ವಾದನೆ ಅಂತ ಹೇಳ್ಬೋದು. ಆದ್ರೆ ಆ ಒಬ್ಬ ವ್ಯಕ್ತಿ ಮಾತ್ರ ಯಾರು ಆತ ಹೇಗಿದ್ದಾನೆ ಅನ್ನೋದು ಕೂಡ ಪೊಲೀಸರಿಂದ ಮಾಹಿತಿ ಪಡ್ಕೋಬೇಕು ಶ್ರುತಿ.